ನೋಡ್ರಿ, ಯಾವುದಕ್ಕೆ ಆಗಲಿ ಒಂದು ಇತಿ ಮಿತಿ ಅನ್ನೋದು ಇದೆ. ಒಂದು ರಾಜಕೀಯ ಪಕ್ಷ ಆಗಿರ್ಬೋದು, ಒಬ್ಬ ಮನುಷ್ಯ ಆಗಿರ್ಬೋದು, ಅವನು ಯಾವುದೇ ರಂಗದಲ್ಲಿ ಗುರುತಿಸ್ಕೊಂಡಿರ್ಬೇಕು. ಒಂದು ಇತಿ ಮಿತಿ ಅನ್ನೋದು ಎಲ್ಲರಿಗೂ ಕೂಡ ಇದೆ. ಆ ಇತಿ ಮಿತಿಯನ್ನು ದಾಟಿ ಹೋದಾಗ ಇವೆಲ್ಲ ಘಟನೆಗಳು ಆಗುವಂಥದ್ದು, ಪಕ್ಷ ನಿರ್ಧಾರ ಮಾಡುವಂಥದ್ದು. ನಾನೇ ನನ್ನ ಪಕ್ಷದಲ್ಲಿ ಇದ್ದೀನಿ 50 ವರ್ಷದಿಂದ. ನಾವು ಮಿತಿಯನ್ನು ದಾಟಿದ್ರೆ ಪಕ್ಷ ಖಂಡಿತವಾಗಿ ಇಂಥ ನಿರ್ಣಯಗಳನ್ನು ಕೈಗೊಳ್ಳಬೇಕಾಗತ್ತೆ. ಯಾಕಂದರೆ ಪಕ್ಷ ಕಟ್ಟಿ ಪಕ್ಷ ಬೆಳೆಸಿದಂಥ ನಾಯಕರ ಬಗ್ಗೆನೇ, ಅವ್ರ ಕುಟುಂಬದ ಬಗ್ಗೆ ಇವರು ಇಲ್ಲ ಸಲ್ಲದ ಏನೇನೋ ಆರೋಪಗಳನ್ನು ಮಾಡೋದು. ಪಕ್ಷದ ಬಗ್ಗೆನೂ ಬಿಡಲಿಲ್ಲ. ಪಕ್ಷದ ಬಗ್ಗೆ ಎಲ್ಲಿ ಗೌರವ ಐತಿ? ಇವರು ಧರ್ಮದ ಬಗ್ಗೆನೂ ಬಿಡಲಿಲ್ಲ. ಇವ್ರು ಯಾವ ಧರ್ಮದಲ್ಲಿ ಜನಿಸಿದ್ದಾರೆ ಅನ್ನೋದನ್ನೇ ಮರೆತುಬಿಟ್ರ. ಆ ಧರ್ಮವನ್ನು ಬಿಟ್ಟು ಧರ್ಮದ ಗುರುಗಳ ಬಗ್ಗೆನೇ ಕೀಳುವಾಗಿ ಮಾತಾಡುವಂಥದ್ದು, ಮತ್ತು ಧರ್ಮದ ಬಗ್ಗೆ ಕೀಳುವಾಗಿ ಮಾತಾಡುವಂಥದ್ದು, ಧರ್ಮದ ಆಧಾರಿತವಾಗಿ ಮಾತಾಡುವಂಥದ್ದು, ಇವೆಲ್ಲ ಕೂಡ ಒಂದು ಪರಿಗಣಿಸುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಆ ಪಕ್ಷ ತೆಗೆದುಕೊಂಡಂಥ ನಿರ್ಧಾರ ನನಗೂ ಕೂಡ ಅನಿಸುತ್ತೆ. ಯಾರೂ ಕೂಡ ಇತಿಮಿತಿಯನ್ನು ನಾನೇ ತಪ್ಪಿದರೂ ಕೂಡ ಆ ನಿರ್ಧಾರ ಪಕ್ಷಗಳು ಮಾಡಬೇಕು. ಅದು ಮಾಡಿದ್ದಾರೆ. ಇವತ್ತು ಭಾರತೀಯ ಜನತಾ ಪಕ್ಷದವರು ಮಾಡಿದ್ದಾರೆ, ಕರೆಕ್ಟಾಗಿ ನಿರ್ಣಯವನ್ನು ಮಾಡಿದ್ದಾರೆ ಅನ್ನೋ ಒಂದು ಅಭಿಪ್ರಾಯನ ವ್ಯಕ್ತಪಡಿಸ್ತೀನಿ ನಾನು. ಅಲ್ಲ, ಅದನ್ನು ಭಾಳಷ್ಟು ಜನ ಹೇಳಿದರು, ಉರಿತೈತಿ ಸರ್ ದೀಪ ಆರೋತ್ನೇ ಭಾಳ ಜೋರಾಗಿ ಉರಿತೈತಿ ಅಂತ ಹೇಳಿದ್ರು ನನಗೆ. ಅದೇ ರೀತಿ ಆಗಿದೆ ಅನಿಸುತ್ತೆ ಈಗ ನನಗೆ. ಅದೇ ಉರಿದು ಅದೇ ಹೇಳ್ತಾರೆ ನಮ್ಮ ಕಡೆ ಗಾದಿ ಭಾಳ ಸಿದ್ದಿ, ಉಪ್ಪಿಲ್ಲಾರ್ದು ಉರಿಬಾರ್ದು ಅಂತೇಳಿ. ಉಪ್ಪಿಲ್ಲಾರ್ದು ಉರಿದ್ರೆ ಹಿಂಗೆ ಆಗೋದು ಅಂತೇಳಿ. ಗುರುಗಳಿಗೆ ನಾನು ಸಲಹೆಗಳನ್ನು ಕೊಡಬಾರ್ದು ಅಂತ ಹೇಳಿದ್ದೀನಿ. ನಾನು ಸಮಾಜದಲ್ಲಿ ಜನಿಸಿದಂಥವನು, ಈ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷನಾಗಿ ಇವರು ಕರೆಯನ್ನು ಕೊಡುವಂಥದ್ದು, ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಯಾರು ಕೇಳಿ ಮಾಡ್ತಾರೆ? ಇವರು ಗುರುಗಳಾಗಿರ್ಬೋದು. ಒಂದು ಪೀಠಕ್ಕೆ ಗುರುಗಳಾದ ತಕ್ಷಣ ಗುರುಗಳೇ ನಿರ್ಧಾರ ಮಾಡೋದಲ್ಲ, ಎಲ್ಲ ಜನರ ಸೇರಿ, ಸಮುದಾಯದವರು ಸೇರಿ ನಾವು ಅವ್ರ ಗುರುಗಳನ್ನ ಕೂರಿಸಿದ್ದೀವಿ. ಅವ್ರು ಕೂಡಿಸಿದಾಗ ಸಮುದಾಯನ ಕರಿಬೇಕು. ಸಮುದಾಯಗಳನ್ನು ಈಗ ರಾಷ್ಟ್ರೀಯ ಅಧ್ಯಕ್ಷ ಅಂತ ಇದ್ದೀನಿ ನಾನು. ಈ ಸಮಾಜದ ಸಂಘಟನೆಯಲ್ಲಿ ಪ್ರಮುಖವಾಗಿ ಗುರುತಿಸ್ಕೊಂಡಂಥವ್ರು ಅನೇಕ ಜನ ಇದ್ದಾರೆ. ಅಂಥವ್ರು ಎಲ್ಲರನ್ನೂ ಕರೆಸಿಕೊಂಡು ಚರ್ಚೆ ಮಾಡಬೇಕು. ಇದಕ್ಕೆ ಚರ್ಚೆ ಮಾಡೋದು ಬಿಟ್ಬಿಟ್ಟು ಏಕಾಏಕಿ ಇವ್ರ ನಿರ್ಣಯ ತೆಗೆದುಕೊಂಡು ರಾಜೀನಾಮೆ ಕೊಡಬೇಕು ಅಂದ್ರೆ ಏನು ತಲೆಯಲ್ಲಿ ಕೆಟ್ಟಿತ್ತಾನೆ ನಮಗೆ ರಾಜೀನಾಮೆ ಕೊಡೋದಕ್ಕೆ? ಇವತ್ತು ಅದೇ ಪಕ್ಷದವ್ರಿಗೆ ಕೇಳ್ತೀನಿ, ಯಾಕೆ ತಲೆಯಲ್ಲಿ ಕೆಟ್ಟಿದೆ ಅವ್ರಿಗೆ ರಾಜೀನಾಮೆ ಕೊಡೋದಕ್ಕೆ? ಯಾವ ಒಬ್ಬನೂ ಕೂಡ ರಾಜೀನಾಮೆ ಕೊಡೋದಿಲ್ಲ. ಯಾಕಂದರೆ ಅವ್ರು ಮಾಡಿದ್ದೇ ಅತಿಯಾಗಿದ್ದಕ್ಕೆ ನಿರ್ಧಾರ ತಗೊಂಡಿದ್ದಾರೆ. ಇದಕ್ಕೆ ಸಮುದಾಯ ನಿಂದಿರುವಂಥ ಪ್ರಶ್ನೆನೇ ಬರೋದಿಲ್ಲ. ಸಮುದಾಯಕ್ಕೆ ಅನ್ಯಾಯ ಆಗಿದೆಯಾ? ಸಮುದಾಯಕ್ಕೆ ಅನ್ಯಾಯ ಇವ್ರಿಂತ್ರ ಆಗಿದೆ, ಇವ್ರ ಪಕ್ಷದಿಂತ್ರ ಆಗಿದೆ. ಆದರೆ ಇವರು ವೈಯಕ್ತಿಕವಾಗಿ ಸಮುದಾಯಕ್ಕೆ ಏನೂ ಕೊಡುಗೆ ಇಲ್ಲ. ಸಮುದಾಯಕ್ಕೆ ಏನೇ ಯಾವುದೇ ರೀತಿ ಕೊಡುಗೆ ಇಲ್ಲ. ಸಮುದಾಯದಿಂತ್ರ ನಾನು ನಾಯಕ ಅಂತ ಗುರುತಿಸ್ಕೊಂಡಂಥ ಸಮುದಾಯದಿಂದ ನಾನು ಮುಖ್ಯಮಂತ್ರಿ ಆಗ್ತೀನಿ, ಸಮುದಾಯ ನನ್ನಿಂದ ಇದೆ ಅನ್ನೋದನ್ನು ಮಾತನ್ನು ಹೇಳೋದು ಬಿಟ್ಟರೆ ಸಮುದಾಯಕ್ಕೆ ಏನು ಮಾಡಿದ್ದೀನಿ ಅನ್ನೋದು ಒಂದು ದಿವಸ ಅವರು ಹೇಳಿದ್ದಾರೆ ಇವರು. ಅಂಥವ್ರನ್ನ ಬೆಂಬಲಿಸೋದು ನಮ್ಮ ಗುರುಗಳು ಸರಿಯಲ್ಲ. ಅವರ ನಿರ್ಧಾರಕ್ಕೆ ನಾನು ವಿರೋಧವಾಗಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೇನೆ. ಗುರುಗಳು ಈ ರೀತಿ ಏಕಮನವಿಯಾಗಿ ಇವ್ರ ನಿರ್ಧಾರಗಳನ್ನು ತೆಗೆದುಕೋಬಾರ್ದು. ಇದು ನನ್ನ ಒಪ್ಪಿಗೆ ಇಲ್ಲ. ಇದು ತೆಗೆದುಕೊಂಡಂಥ ಅವ್ರ ಪಕ್ಷದ ನಿರ್ಣಯ ಆ ಪಕ್ಷಕ್ಕೆ ಬಿಡಬೇಕು. ಆ ಪಕ್ಷದವರು ಏನು ಮಾಡ್ತಾರೋ ಬಿಡ್ತಾರೋ. ಇವರು ಸರ್ಕಾರಕ್ಕೆ, ಆ ನಾಯಕರುಗಳಿಗೆ ಇವರು ಯಾವುದೋ ರೀತಿಯಲ್ಲಿ ಮಾತಾಡಿ ನಮ್ಮ ಗುರುಗಳು ಹೆದರಿಕೆ ಹಾಕೋದು, ಸಮುದಾಯವನ್ನು ಕರೆದು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅನ್ನೋದು ಇದು ಸರಿಯಲ್ಲ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನೋಡ್ರಿ, ಯಾವ ಸಮುದಾಯ ಯಾರ ಪರವಾಗಿ ಐತೆ ಅನ್ನೋದು ಇವ್ರು ಏನು ಗುರುಗಳು ಹೇಳಿದ್ರೆ ಕೇಳ್ತಾರ? ಗುರುಗಳು ಹೇಳಿದ್ರೆ ನಿಂದಿರ್ತಾರ? ಏನು ಗುರುಗಳ ಮೇಲೇ ಇಲ್ಲಿ ರಾಜಕೀಯ ಪಕ್ಷಗಳು ತಯಾರಾಗಿದ್ದಾವೆ ಇಲ್ಲಿ? ಅವ್ರವ್ರ ಶಕ್ತಿ, ಸ್ವಂತ ಬಲ, ಅದರ ಮೇಲೆ ನಿರ್ಣಯ ಆಗುತ್ತೆ ರಾಜಕಾರಣ. ರಾಜಕಾರಣ ಗುರುಗಳನ್ನ ಕೇಳಿ ಏನು ಸರ್ಕಾರ ತರೋದು, ಸರ್ಕಾರ ಮಾಡುವಂಥದ್ದು ಯಾವತ್ತೂ ಕೂಡ ಅದು ನಮ್ಮ ರಾಜ್ಯದಲ್ಲಿ ನಡೆದಿಲ್ಲ. ಇದು ಪ್ರಜಾಪ್ರಭುತ್ವ ದೇಶ, ಪ್ರಜೆಗಳಿಂದನೇ ನಿರ್ಣಯ ಆಗಬೇಕು. ಆ ಪ್ರಜೆಗಳೇ ನಿರ್ಣಯ ಮಾಡ್ತಾರೆ. ಸುಮ್ಮನೆ ಇವನ್ನ ಹೆದರಿಕೆ ಹಾಕೋದು, ಲಿಂಗಾಯತ ವಿರೋಧಿ ಸರ್ಕಾರ ಅನ್ನೋದು, ಇದು ಭಾರತೀಯ ಜನತಾ ಪಕ್ಷದ ಈ ಒಬ್ಬ ಸ್ವಾಮೀಜಿಯಾಗಿ ಮಾತಾಡ್ತಾ ಇದ್ದಾರೆ ಅನ್ನೋ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಚ್ಛೆಪಡ್ತೀನಿ. ನನಗಂತೂ ಗೊತ್ತಿಲ್ಲಪ್ಪ, ಅವ್ರು ಸಭೆ ಮಾಡೋದು ಗೊತ್ತಿಲ್ಲ, ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಯಾಕಂದರೆ ಕೂಡಲ ಸಂಗಮ ಪೀಠ, ನಾನು ಕೂಡಲ ಸಂಗಮದಲ್ಲೇ ಇದ್ದೀನಿ. ಏನಾದರೂ ನಿರ್ಧಾರ ಆಗಬೇಕಂದ್ರೆ ಅದು ಕೂಡಲ ಸಂಗಮ ಪೀಠದಲ್ಲೇ ಆಗಬೇಕು. ಪೀಠದಲ್ಲಿ ನಾವು ಇದ್ದೀವಿ, ಇಲ್ಲಿ ಸಮುದಾಯ ಇದೆ, ಇಲ್ಲಿ ಅವ್ರನ್ನ ಪೀಠಕ್ಕೆ ಕೂಡಿಸಿದವ್ರು ನಾವೆಲ್ಲ ಕೂತಿದ್ದೀವಿ. ಅದನ್ನು ನಿರ್ಧಾರವನ್ನು ಇಲ್ಲಿ ಬಂದು ಮಾಡಬೇಕು. ಅಲ್ಲಿ ಕೂತ್ಕೊಂಡು ಎಲ್ಲೋ ಬೆಳಗಾವದಲ್ಲಿ ಕಳೆದೆ,
ಬೆಳಗಾವ್ದಾಗ ಒಂದು ಮನೆ ಮಾಡಿದೆ, ಬೆಂಗಳೂರಾಗ ಒಂದು ಮನೆ ಮಾಡಿದೆ, ಇನ್ನೆಲ್ಲೆಲ್ಲೋ ಒಂದೊಂದು ಮನೆ ಮಾಡಿಕೊಂಡು ಇವ್ರು ಹೋದ್ರಲ್ಲ. ಪೀಠ ಬಿಟ್ಟು ಅದಕ್ಕೆ ಅಡ್ಡಾಡ್ತಾರೆ, ಪೀಠದಾಗ ಕುಂದ್ರು ಅಂತ ಹೇಳಿದೀವಲ್ಲ ನಾವು ಸಮುದಾಯದವರು. ಧರ್ಮ ಉಪದೇಶಗಳನ್ನು ಮಾಡಬೇಕು, ಧರ್ಮವನ್ನು ಸಮಾಜವನ್ನು ಕಟ್ಟುವಂಥ ಕೆಲಸ ಆಗಬೇಕು. ಸಮಾಜಕ್ಕೆ ಏನು ಅನ್ಯಾಯ ಆಗ್ತಾಯಿದೆ ಅನ್ನೋದನ್ನು ಕೊಡೋದು ಹೇಳಬೇಕಲ್ಲ ಇವರು. ಇದೇ ನಾಯಕರು ಏನು ಇವತ್ತು ಉಚ್ಚಾಟನೆ ಆಗಿದ್ದಾರೆ, ಏನು 4 ವರ್ಷಗಳ ಕಾಲ 2A ಮೀಸಲಾತಿ ಅಂತ ಹೋರಾಟ ಮಾಡಿ 2D 2C ಕೊಡಿಸಿ ವಾಪಸ್ಸನ್ನು ತಿರಸ್ಕಾರ ಮಾಡಿದ ಮೇಲೆ ಮತ್ತೆ 2Aನೇ ಬೇಕು ಅಂತೇಳಿ ಇವರು ಹೋರಾಟ ಮಾಡಿಲ್ಲ. ಈಗ 2A ಯಾರು ಕೇಳಿದರು? ವಿಜಯಾನಂದ ಕಾಶ್ಯಪ್ನವ್ರು ಕೇಳ್ದ, ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಳ್ದ ಅಂತ ಅನ್ನೋ ಒಂದು ಆರೋಪ ಮಾಡ್ತಾರಲ್ಲ. ಇವತ್ತು ಸ್ವಾಮಿಗಳಿಗೆ ಏನಾಗಿದೆ? 2A ಮೀಸಲಾತಿ ಎಲ್ಲಿ ಹೋಯ್ತು ನಿಮ್ಮದು? ಯಾರು ಧ್ವನಿ ಎತ್ತಾ ಇದ್ದೀರಿ? ಯಾಕೆ ಬಸವನಗೌಡ ಪಾಟೀಲ್ ಯತ್ನಾಳ ನಿರ್ಧಾರ ಮಾಡಿದ ತಕ್ಷಣವೇ ಏನು ಸಮುದಾಯ ಅವ್ನು ಗುಲಾಮಗಿರಿ ಮಾಡ್ತಾ ಇದ್ದೀವ? ಏನು ನಿಮ್ಮ ಗುಲಾಮಗಿರಿ ಮಾಡ್ತಾ ಇದ್ದೀವಿ ಅಂದ್ಕೊಂಡಿದ್ದೀರ? ಸಮುದಾಯಕ್ಕೆ ಏನು ಬೇಕು ಬೇಡ ಅನ್ನೋದು ಇಲ್ಲಿ ಸಮುದಾಯದ ಪ್ರತಿನಿಧಿಗಳಿದ್ದೀವಿ, ಸಮುದಾಯದ ಜವಾಬ್ದಾರಿಯನ್ನು ಹೊತ್ತಂಥವ್ರು ಇದ್ದೀವಿ, ಸಮಾಜದ ಸಂಘಟನೆಯನ್ನು ಮಾಡಿದಂಥವ್ರು ಇದ್ದೀವಿ. ನೀವು ಗುರುಗಳಂತ ಕುಂದಿಸಿದ ತಕ್ಷಣ ನೀವೇ ಏಕಾಪಕ್ಷ ನಿರ್ಣಯವನ್ನು ಮಾಡುವಂಥದ್ದಕ್ಕೆ ನಮ್ಮಲ್ಲಿ ಅನುಮತಿ ಇಲ್ಲ, ಅದಕ್ಕೆ ಬಿಡೋದಿಲ್ಲ. ನಾವು ಮೀಸಲಾತಿಯನ್ನು ಕೊಡಿಸುವಂಥ ಪ್ರಯತ್ನ ಕೂಡ ನಮ್ಮ ಮುಂದುವರಿಯುತ್ತೆ. ಇಂಥ ಈ ಗೊಳ್ಳು ಇವರು ನಿರ್ಧಾರಕ್ಕೆ ನಾವು ಯಾರೂ ತಿಳಿಯಬಾಗೋದಿಲ್ಲ ಅನ್ನೋ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀವಿ. ನೋಡ್ರಿ, ಯಾವ ಸಮುದಾಯದವರು ಇದನ್ನು ತಲೆ ಕೆಡಿಸೋದ್ರೊಳಗೆ ಅರ್ಥ ಇಲ್ಲ. ಅವರ ಪಕ್ಷದ ನಿರ್ಣಯ ಇದು, ಸಮುದಾಯದ ನಿರ್ಣಯ ಅಲ್ಲ, ಪೀಠದ ನಿರ್ಣಯ ಅಲ್ಲ. ವಿಜಯಾನಂದ ಕಾಶ್ಯಪ್ನವ್ರು ತೆಗೆದುಕೊಂಡಂಥ ನಿರ್ಧಾರ ವೈಯಕ್ತಿಕ ನಿರ್ಧಾರ ಅಲ್ಲ ಇದು. ಏನು ಸ್ವಾಮೀಜಿ ತೆಗೆದುಕೊಂಡ್ರೆ ಉಚ್ಚಾಟನೆ ಮಾಡ್ತೀನಿ ನನ್ನಂದ್ರೆ, ಯಾರೇನು ರಾಷ್ಟ್ರೀಯ ಅಧ್ಯಕ್ಷ ಮಾಡಿದ ಅಂತ ಅಂದ್ರೆ ಇವ್ರು ಕೇಳ್ತಾರ? ಸಮುದಾಯ ಮಾಡಿದ್ದು ನಾನು, ಸಮುದಾಯದ ಜನ ಹೇಳಬೇಕಲ್ಲ. ಸುಮ್ಮನೆ ಸಮುದಾಯದ ಜನರಿಗೆ ದಾರಿ ತಪ್ಪಿಸೋದು. ಇದೇ ದಾರಿ ತಪ್ಪಿಸಿ ಮೊನ್ನೆ ಬೆಳಗಾಂದಲ್ಲಿ ಏನು ಮಾಡಿದ್ರು ಇವರು? ಅಲ್ಲಿ RSSದವ್ರು ಹೋಗಿ ಕಲ್ಲು ಹೋಗಿಸಿ ಚಪ್ಪಲ್ ಹಿಂಗೆ ತೂರಿ, ನನ್ನ ಕಡೆ ವಿಡಿಯೋದವು ಪ್ರೂಫ್ ತೋರಿಸ್ತೀನಿ ಬರ್ರಿ. ಇವತ್ತು ಚಪ್ಪಲ್ ತಾವ ತೂರ್ಕೊಂಡ್ರ, ಕಲ್ಲು ತಾವ ತುರ್ಕೊಂಡು ಪೊಲೀಸರ ಮೇಲೆ ಆರೋಪ, ಸರ್ಕಾರದ ಮೇಲೆ ಆರೋಪ. ಸರ್ಕಾರ ಹೊಡಿಸ್ತು, ಇವ್ರನ್ನ ನಮ್ಮ ಸಮುದಾಯದವ್ರಿಗೆ ಹೊಡೆದ್ಬಿಟ್ರು, ಲಿಂಗಾಯತ ವಿರೋಧ ಸರ್ಕಾರ. ಇವೆಲ್ಲ ದೊಡ್ಡ ದೊಡ್ಡ ಮಾತುಗಳನ್ನು ಬಿಡಬೇಕು. ಗುರುಗಳಾದವರು ಎಲ್ಲರನ್ನೂ ಸಮಾನವಾಗಿ ಕಾಣುವಂಥ ಒಂದು ಧರ್ಮದಲ್ಲಿ ನಾವು ಜನಿಸಿದ್ದೀವಿ, ಲಿಂಗಾಯತ ಧರ್ಮದಲ್ಲಿ. ವಿಶ್ವಗುರು ಅಣ್ಣ ಬಸವಣ್ಣನವರು ಸಮಾನತೆಗೆ ಇವತ್ತು ತ್ಯಾಗವನ್ನು, ತಮ್ಮ ಜೀವನವನ್ನು ತ್ಯಾಗ ಮಾಡಿದಂಥವ್ರು. ಅಂಥ ಸಮುದಾಯದಲ್ಲಿ ಅಂಥ ಪೀಠದ ಗುರುಗಳಾಗಿ ಯಾರೋ ಒಬ್ಬ ವೈಯಕ್ತಿಕ ಬೆಂಬಲ ಮಾಡೋದು, ಸಮುದಾಯನ ಎತ್ತಿ ಕಟ್ಟುವಂಥದ್ದು, ಸಮುದಾಯದ ಒಬ್ಬ ಯಾವನಿಗೋ ಬೆಂಬಲ ತೋರಿಸೋದು, ಇದು ಸರಿಯಲ್ಲ ಅನ್ನೋ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ರೀ, ಮಾತೆತ್ತಿರಿ ಹಿಂದುತ್ವ ಅಂತಾರಲ್ರಿ ಅವರು. ಇದು ಹಿಂದೂ ರಾಷ್ಟ್ರ ಅಲ್ಲಲ್ಲ, ಭಾರತ ದೇಶ, ಸರ್ವ ಜನಾಂಗದ ಶಾಂತಿಯ ತೋಟ ಇದು. ಏನು ಇವರು ಹಿಂದುತ್ವ ಇವ್ರು ಧರ್ಮಿಸಿದ್ದು ಯಾವ ಜಾತಿ ರೀ? ಲಿಂಗಾಯತ ಪಂಚಮಸಾಲಿ ಅಂತ ಹೇಳ್ತೀರಾ? ಮತ್ತು ಲಿಂಗಾಯತಕ್ಕೊಂದು ಧರ್ಮ ಇಲ್ಲ, ಇದು ಗುರುಗಳಿಲ್ಲ ಇದ್ದಾಗ ಇವ್ರು ಯಾಕಂದ್ರೆ ಹಿಂದುತ್ವ ಅಂತ ಪ್ರತಿಪಾದ ಮಾಡ್ತಾರೆ? ಎಲ್ಲಿದೆ ಹಿಂದುತ್ವ? ಏನು ಒಂದೇ ಜನಾಂಗ ಇದೆಯಾ ಈ ದೇಶದಲ್ಲಿ? ಯಾವ ದೇಶದಲ್ಲಿ ಜನಿಸಿದ್ದೀನಿ ಅನ್ನೋದು ಅರಿವಿಲ್ಲ ಅವರಿಗೆ. ಸುಮ್ಮನೆ ಒಂದು ಧರ್ಮದ ಆಧಾರಿತವಾಗಿ ಮಾತಾಡೋದು. ಅಲ್ಲಿ ಮಾತೆತ್ತಿದ್ರೆ ಅಲ್ಪಸಂಖ್ಯಾತರನ್ನ, ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ ಮಾತಾಡೋದು. ಅದ್ರ ಮೇಲೆ ಗೆದ್ದಾನೆ ಈ ಪುಣ್ಯಾತ್ಮ. ಈ ಸಾರಿ ಇವ್ನು ತಾಕತ್ತಿದ್ರೆ, ಈಗ ಹೆಂಗಾರು ಉಚ್ಚಾಟನೆ ಮಾಡಿದಾರಲ್ಲ, ಇವ್ನು ಇಂಡಿಪೆಂಡೆಂಟ್ ನಿಂದಿರಲಿ ಎಲೆಕ್ಷನ್ಗೆ, ರಾಜೀನಾಮೆ ಕೊಟ್ಟು ನಾಳೆ ಇವ್ನು ತಾಕತ್ತು ತೋರಿಸ್ತೀವಿ ನಾವು ಬಂದು. ನಾನೇ ನಿಂದಿರ್ತೀನಿ ಬೇಕಾರೆ, ತಾಕತ್ತಿದ್ರೆ ಇವ್ನ ವಿರುದ್ಧ. ನನ್ನ ಪಕ್ಷದಲ್ಲಿ ವಿನಂತಿ ಮಾಡ್ಕೋತೀನಿ, ನನಗೆ ಟಿಕೆಟ್ ಕೊಡ್ರಿ ಕಾಂಗ್ರೆಸ್ ಅಂತ. ಇವ್ನ ವಿರುದ್ಧ ನಾನೇ ನಿಲ್ತೀನಿ ಬೇಕಾರೆ ಹೋಗಿ. ರೀ, ಆ ಯಪ್ಪನಿಗೆ ಒಂದು ನಡೆ ಇಲ್ಲ, ನುಡಿ ಇಲ್ಲ, ಪದ್ಧತಿ ಇಲ್ಲ, ಒಂದು ಪಕ್ಷದಲ್ಲಿ ನಿಯತ್ತಾಗಿ ಇಲ್ಲ. ಇಂಥವ್ರಿಗೆ ಯಾರಿಗೆ ಗೌರವ ಕೊಡ್ತಾರ? ಯಾವ ಪಕ್ಷದಲ್ಲಿ? ಒಂದು ಸಾರಿ ಟಿಪ್ಪು ಸುಲ್ತಾನ್ ವೇಷ ಹಾಕ್ತಾನ, ಒಂದು ಸಾರಿ ಹಿಂದೂ ಅಂತ ಹೇಳ್ತಾನ, ಒಂದು ಸಾರಿ ಆ ಧರ್ಮ ಅಂತ ಹೇಳ್ತಾನ. ಇಂಥವ್ರಿಗೆ ಯಾರು ನೆಮ್ತಾರ್ರಿ? ಇಂಥವ್ರು ಭಾಳ ಜನ ಹುಟ್ಟಿ ಸತ್ತು ಹೋಗ್ಯಾರ. ಈ ರಾಷ್ಟ್ರ ನೋಡ್ತಾ ಬಂದಿದ್ದೆ. ಇಂಥವ್ರಿಗೆ ಏನು ಗಮನ ಕೊಡೋದು, ತಲೆ ಕೆಡಿಸ್ಕೊಳ್ಳೋದ್ರಾಗ ಅರ್ಥ ಇಲ್ಲ.